ವೀಕ್ಷಕರೇ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಬ್ರಹ್ಮೋಸ್ ಕ್ಷಿಪಣಿ ಬಗ್ಗೆ ಜಾಗತಿಕವಾಗಿ ಹೆಚ್ಚಾಗಿ ಚರ್ಚೆಯಾಗ್ತಾ ಇದೆ, ಬೇಡಿಕೆ ಕೂಡ ಹೆಚ್ಚಾಗ್ತಾ ಇದೆ. ಹಿಂದೆ ನಮ್ಮ ದೇಶದಲ್ಲಿ ಸೇನಾ ಬಲವನ್ನ ಹೆಚ್ಚಿಸಬೇಕು, ಶಸ್ತ್ರಾಸ್ತ್ರಗಳನ್ನ ಹೆಚ್ಚು ಮಾಡಬೇಕು, ಮತ್ತೆ ಶಸ್ತ್ರಾಸ್ತ್ರಗಳ ಬಲವನ್ನ ಹೆಚ್ಚಿಸಬೇಕು ಅಂತಂದ್ರೆ ಬೇರೆ ದೇಶಗಳ ಮೇಲೆ ನಾವು ಅವಲಂಬನೆ ಆಗಬೇಕಾಗಿತ್ತು, ಬೇರೆ ದೇಶಗಳಿಂದ ನಾವು ಆಮದು ಮಾಡ್ಕೊಳ್ಬೇಕಾಗಿತ್ತು, ಡಿಪೆಂಡ್ ಆಗ್ಬೇಕಾಗಿತ್ತು. ಆದ್ರೆ ಇವತ್ತು ನಮ್ಮ ದೇಶದಲ್ಲಿ ತಯಾರಾಗ್ತಾ ಇರುವಂತ ಶಸ್ತ್ರಾಸ್ತ್ರಗಳ ಮೇಲೆ ಜಾಗತಿಕವಾಗಿ ಚರ್ಚೆಯಾಗ್ತಾ ಇದೆ, ಬೇಡಿಕೆ ಹೆಚ್ಚಾಗ್ತಾ ಇದೆ. ನಮಗ್ ಬೇಕು ಕೊಡಿ ಅಂತ ಹೇಳಿ 18 ರಾಷ್ಟ್ರಗಳು ನಾ ಮುಂದು ಅಂತ ಹೇಳಿ ಸಾಲಾಗಿ ಬಂದು ನಿಂತಿವೆ. ಸೊ ಇವತ್ತು ನೀವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ದೇಶದಲ್ಲಿ ತಯಾರಾಗ್ತಾ ಇರುವಂತಹ ಶಸ್ತ್ರಾಸ್ತ್ರಗಳು ಅದೆಷ್ಟು ಪವರ್ಫುಲ್ ಅಂತ ಹೇಳಿ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ನಂತರ ನಮ್ಮ ದೇಶದಲ್ಲಿ ತಯಾರಾಗಿರುವಂತಹ ಹಲವು ಶಸ್ತ್ರಾಸ್ತ್ರಗಳು ಮತ್ತೆ ಬ್ರಹ್ಮೋಸ್ ಕ್ಷಿಪಣಿಯ ಬಗ್ಗೆ ಅತಿ ಹೆಚ್ಚು ಪ್ರಚಾರವನ್ನ ಗಳಿಸಿತು ಅಂತಂದ್ರೂ ಕೂಡ ತಪ್ಪಿಲ್ಲ. ಇವತ್ತು ಅತಿ ಹೆಚ್ಚಿನ ಬೇಡಿಕೆಗೆ ಗುರಿಯಾಗಿದೆ ಬ್ರಹ್ಮೋಸ್ ಕ್ಷಿಪಣಿ. ಹಾಗೆ ಪಾಕಿಸ್ತಾನದ ಸೇನಾ ನೆಲೆಯನ್ನ ಮತ್ತೆ ಉಗ್ರರ ಹುಟ್ಟಡಗಿಸಿರುವಂತಹ ಬ್ರಹ್ಮೋಸ್ ಕ್ಷಿಪಣಿ ಬಗ್ಗೆ ಇವತ್ತು ನೀವು ತಿಳಿದುಕೊಳ್ಳೋ ಸಾಕಷ್ಟು ಮಾಹಿತಿ ಇದೆ. ಇದು ಯಾವ ರೀತಿಯಾಗಿ ತಯಾರಾಗ್ತಾ ಇದೆ, ಮತ್ತೆ ಒಂದು ವರ್ಷದಲ್ಲಿ ಎಷ್ಟು ಬ್ರಹ್ಮೋಸ್ ಗಳನ್ನ ತಯಾರಿಸಬಲ್ಲದು ನಮ್ಮ ಭಾರತ, ಮತ್ತೆ ಯಾವೆಲ್ಲ ರಾಷ್ಟ್ರಗಳು ಇವತ್ತು ನಮಗ್ ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ, ನಮ್ಮ ಭಾರತ ದೇಶ ಅವ್ರಿಗೆ ಕೊಡುತ್ತಾ? ಅದರ ಜೊತೆಗೆ ಈ ರೀತಿ ಬ್ರಹ್ಮೋಸ್ ಬಗ್ಗೆ ಬೇಡಿಕೆ ಹೆಚ್ಚಾಗಿದೆಯಲ್ಲ, ದೇಶಕ್ಕೆ ಆಗುವಂತ ಲಾಭಗಳು ಎಷ್ಟು? ಬನ್ನಿ ಈ ವಿಡಿಯೋದಲ್ಲಿ ಬ್ರಹ್ಮೋಸ್ ಕ್ಷಿಪಣಿ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಮೊದಲೇದಾಗಿ ನಾವು ವಿಶ್ವಸಂಸ್ಥೆಯಿಂದ ಭಾರತ ದೇಶಕ್ಕೆ ಬಂದಿರುವಂತಹ ಗುಡ್ ನ್ಯೂಸ್ ಅನ್ನ ನಾವು ಮೊದಲೇದಾಗಿ ಅರ್ಥ ಮಾಡ್ಕೊಂಡು ಅದನ್ನ ನಾವು ಸಂಭ್ರಮಿಸಬೇಕು. ಏನು ಅಂತ ಅಂದ್ರೆ, ಇವತ್ತು ಜಾಗತಿಕವಾಗಿ ಭಾರತ ದೇಶ ಎಷ್ಟರ ಮಟ್ಟಿಗೆ ಮುಂದುವರಿತಾ ಇದೆ ಅನ್ನೋದನ್ನ ನಾವು ಇವತ್ತು ವಿಶ್ವಸಂಸ್ಥೆ ಹೊರಡಿಸಿರುವಂತಹ ಆ ದಾಖಲೆ ಮತ್ತೆ ಗುಡ್ ನ್ಯೂಸ್ ಏನ್ ಕೊಟ್ಟಿದೆಯಲ್ಲ ಅದರ ಮೇಲೆಯೇ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂತಂದ್ರೆ ಭಾರತ ದೇಶ ತುಂಬಾ ಚೆನ್ನಾಗಿ ಮುನ್ನುಗ್ತಾ ಇದೆ, ಮತ್ತೆ ಹೆಲ್ದಿಯಾಗಿಯೇ ಮುನ್ನುಗ್ತಾ ಇದೆ, ವೇಗವಾಗಿ ಮುನ್ನುಗ್ತಾ ಇದೆ ಅನ್ನೋದನ್ನ ವಿಶ್ವಸಂಸ್ಥೆ ಇವತ್ತು ಭಾರತ ದೇಶದ ಬಗ್ಗೆ ಹೊಗಳಿದೆ. ಅದಕ್ಕೆ ಪ್ರತಿಯಾಗಿ ನಾವು ನೋಡೋದಾದ್ರೆ, ಇವತ್ತು ಭಾರತ ದೇಶದಲ್ಲಿ ತಯಾರಾಗಿರುವಂತಹ ಬ್ರಹ್ಮೋಸ್ ಕ್ಷಿಪಣಿಗೆ ಹಲವು ರಾಷ್ಟ್ರಗಳು 18 ರಾಷ್ಟ್ರಗಳು ಸಾಲಾಗಿ ನಿಂತ್ಕೊಂಡು ನಮಗ್ ಬೇಕು ಕೊಡಿ ಅಂತ ಹೇಳಿ ಬೇಡಿಕೆನ ಇಟ್ಟಿದ್ದಾರೆ. ಯಾಕೆ ಇಂತಹ ಬೇಡಿಕೆ ಇಷ್ಟು ದೊಡ್ಡದಾಗಿ ಜಾಗತಿಕ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ಲಿಕ್ಕೆ ಇವತ್ತು ಬ್ರಹ್ಮೋಸ್ ಕ್ಷಿಪಣಿ ಬಗ್ಗೆ ಅತಿ ಹೆಚ್ಚಿನ ಬೇಡಿಕೆ ಹೆಚ್ಚಾಗಲು ಕಾರಣ ಏನು ಅಂತಂದ್ರೆ, ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ. ಅವತ್ತು ಪಹಲ್ಗಾಮ್ ಮೇಲೆ ಆ ಉಗ್ರರು ಅಟ್ಯಾಕ್ ಮಾಡಿದ ನಂತರ ಅವರಿಗೆ ಪ್ರತ್ಯುತ್ತರವಾಗಿ ನಾವು ಅವರ ಹುಟ್ಟಡಗಿಸ್ಬೇಕು ಅಂತ ಹೇಳಿ ಬ್ರಹ್ಮೋಸ್ ಕ್ಷಿಪಣಿಯ ಮೂಲಕ ಮತ್ತೆ ಹಲವು ಶಸ್ತ್ರಾಸ್ತ್ರಗಳ ಮೂಲಕ ನಾವು ಅವರ ವಿರುದ್ಧ ತೊಡೆ ತಟ್ಟಿ ನಿಂತಾಗ, ಅದರಲ್ಲೂ ನಮ್ಮ ಬ್ರಹ್ಮೋಸ್ ಕ್ಷಿಪಣಿ ನಡೆಸಿರುವಂತಹ ಆ ಕಾರ್ಯಾಚರಣೆ, ಅದರ ವೇಗ ಅಷ್ಟೇ ಅಲ್ಲದೆ ಈ ಪಾಕಿಸ್ತಾನದ ಸೇನಾ ನೆಲೆಯನ್ನ ಮತ್ತೆ ಆ ಉಗ್ರರ ಹುಟ್ಟಡಗಿಸಿರುವಂತಹ ಈ ಎಲ್ಲ ವಿಚಾರವೂ ಈಗ ಜಾಗತಿಕ ಮಟ್ಟದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ಲಿಕ್ಕೆ ಕಾರಣ ಆಯ್ತು. ಒಂದು ರೀತಿ ಈ ಅಟ್ಯಾಕ್ ನಮ್ಮ ದೇಶದಲ್ಲಿ ಇರುವಂತಹ ಈ ಶಸ್ತ್ರಾಸ್ತ್ರಗಳ ಬಗ್ಗೆ ಪ್ರಚಾರ ಪಡೆಯಿತು ಅಂತ ಹೇಳಿದ್ರು ತಪ್ಪಿಲ್ಲ. ಅಂತಂದ್ರೆ ಭಾರತ ದೇಶ ಎಷ್ಟು ಮುಂದುವರೆದಿದೆ, ಭಾರತ ದೇಶದಲ್ಲಿ ಏನೆಲ್ಲ ಇದೆ, ಭಾರತೀಯರು ಎಷ್ಟು ಸಮರ್ಥರು, ಎಷ್ಟು ಸಾಮರ್ಥ್ಯ ಉಳ್ಳವರು, ಏನೇನೆಲ್ಲ ತಯಾರಿಸಬಲ್ಲರು, ಇದೆಲ್ಲದರ ಬಗ್ಗೆ ಇವತ್ತು ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗ್ಲಿಕ್ಕೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಸಾಕ್ಷಿಯಾಯಿತು. ಅದೊಂದು ಕಾರಣ ಆಯ್ತು ಅಂತಂದ್ರೆ ತಪ್ಪಿಲ್ಲ. ವೀಕ್ಷಕರೇ, ನಾವೀಗ ತಡ ಮಾಡದೆ ಈ ಬ್ರಹ್ಮೋಸ್ ಕ್ಷಿಪಣಿ ಬಗ್ಗೆ ನಾವು ಮಾಹಿತಿಯನ್ನ ತಿಳಿಯೋಣ. ನೋಡಿ, ಭೂಮಿಯಿಂದ ಕೇವಲ 5 ಮೀಟರ್ ಎತ್ತರಕ್ಕೆ ಹಾರಿ ಶತ್ರುವಿನ ನೆಲೆಯನ್ನ ಹೊಡೆದುಳಿಸಬಲ್ಲ ಶಕ್ತಿ ಈ ಬ್ರಹ್ಮೋಸ್ಗಿದೆ. ಅಷ್ಟೇ ಅಲ್ಲ, ಬ್ರಹ್ಮೋಸ್ ಕ್ಷಿಪಣಿಯನ್ನ ಆರಂಭದಲ್ಲಿ ರಷ್ಯಾ ಮತ್ತು ಭಾರತ ಜಂಟಿಯಾಗಿ ತಯಾರಿಯನ್ನ ಮಾಡಿತು. ಈಗ ಭಾರತದ ಲಕ್ನೋದಲ್ಲಿ ಇದರ ಒಂದು ದೊಡ್ಡ ಯೂನಿಟ್ ಉದ್ಘಾಟನೆಯಾಗಿದೆ. ಅಂತಂದ್ರೆ ನಮ್ಮ ದೇಶದಲ್ಲಿ ಇನ್ನು ಮುಂದೆ ಅತಿ ಹೆಚ್ಚಾಗಿ ನಾವು ಬ್ರಹ್ಮೋಸ್ನ ತಯಾರು ಮಾಡಬಲ್ಲ ಸಾಮರ್ಥ್ಯ ನಮಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನೊಂದು, ವರ್ಷಕ್ಕೆ 1000 ಬ್ರಹ್ಮೋಸ್ ಕ್ಷಿಪಣಿಯನ್ನ ತಯಾರಿಸುವ ಶಕ್ತಿ ಸಾಮರ್ಥ್ಯ ಭಾರತಕ್ಕಿದೆ ಅಂತ ಗೊತ್ತಾಗ್ತಿದೆ. ಇನ್ನು ಬ್ರಹ್ಮೋಸ್ 2.1 ಅಂತಂದ್ರೆ ಮುಂದೆ ಅಪ್ಗ್ರೇಡ್ ವರ್ಷನ್ಗಳು ಕೂಡ ತಯಾರಾಗೋ ಸಾಧ್ಯತೆ ಇದೆ. ಅದಕ್ಕೆ ಸಾಕಷ್ಟು ರೀತಿಯಾದಂತಹ ಪ್ಲಾನಿಂಗ್ ಗಳು ನಡೀತಾ ಇದೆ. ಅಂತಂದ್ರೆ ಅದರ
ಇನ್ನಷ್ಟು ವರ್ಷನ್ಗಳು ಕೂಡ ಹೆಚ್ಚಾಗಬಲ್ಲದು ಅಂತಾನೂ ಕೂಡ ತಿಳಿ ಬರ್ತಾ ಇದೆ. ನೋಡಿ, ಈ ಬ್ರಹ್ಮೋಸ್ ನ ತೂಕ ಎಷ್ಟು ಅಂತ ಕೇಳಿದ್ರೆ 2.9 ಟನ್ ತೂಕದ ಬ್ರಹ್ಮೋಸ್ ಅತಿ ವೇಗವಾಗಿ ಉಗ್ರರ ನೆಲೆಯನ್ನ ಹುಟ್ಟಡಗಿಸಿದಲ್ಲದೆ ಈ ಪಾಕಿಸ್ತಾನದ ಸೇನಾ ನೆಲೆಯನ್ನು ಕೂಡ ಧ್ವಂಸ ಮಾಡಿತು. ಅಲ್ಲಿರುವಂತಹ ಸಾಕಷ್ಟು ರೀತಿಯಾದಂತಹ ಶಸ್ತ್ರಾಸ್ತ್ರಗಳನ್ನ ಧ್ವಂಸ ಮಾಡಿದ್ದನ್ನ ನೀವು ನೋಡಿದ್ದೀರಿ. ಇನ್ನೊಂದು, ಆಪರೇಷನ್ ಕಾರ್ಯಾಚರಣೆಯಲ್ಲಿ ಪಾಕಿ ಉಗ್ರರ ನೆಲೆಗಳನ್ನ, ಸೇನಾ ನೆಲೆಗಳನ್ನ ಪುಡಿ ಪುಡಿ ಮಾಡಿದ್ದನ್ನ ನೋಡಿ ಇವತ್ತು ಜಗತ್ತು ನಿಬ್ಬೆರಗುಗಳಿಂದ ನೋಡ್ತಾ ಇದೆ. ಇದಾ ಭಾರತ? ಹೆಂಗಿತ್ತು ಭಾರತ, ಹೆಂಗಾಗ್ಬಿಡ್ತು ಭಾರತ ಅಂತ ಹೇಳಿ ಎಲ್ರು ಪಿಳಿ ಪಿಳಿ ಕಣ್ಣನ್ನ ಬಿಟ್ಕೊಂಡು ನೋಡ್ತಾ ಇದ್ದಾರೆ. ಇನ್ನೊಂದು, ಬ್ರಹ್ಮೋಸ್ ಹೊಡೆತಕ್ಕೆ ನಮ್ಮ ಏವ್ಯಾಕ್ಸ್ ವಿಮಾನ ಬಲಿ ಆಗಿದೆ ಅಂತ ಹೇಳಿ ಪಾಕಿಸ್ತಾನನೇ ಒಪ್ಕೊಂಡಿರೋದು ನಿಮಗೆ ಗೊತ್ತಿದೆ. ಇನ್ನೊಂದು ಕಡೆಗೆ ಚೀನಾ ಪಾಕಿಸ್ತಾನದ ಏರ್ ಡಿಫೆನ್ಸ್ ನ ಸಿಸ್ಟಮ್ಗಳು ಬ್ರಹ್ಮೋಸ್ ಮುಂದೆ ನಿಂತ್ಕೊಳ್ಳೋಕ್ಕೂ ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ನೋಡಿ, ಅಮೆರಿಕದ ಯುದ್ಧ ತಂತ್ರಗಳ ತಜ್ಞರು ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಇನ್ನೊಂದು, ಇದರ ವೇಗ ಎಷ್ಟು ಅಂತ ಕೇಳಿದ್ರೆ ಶಬ್ದ. ಈ ಶಬ್ದಕ್ಕಿಂತ 7 ಪಟ್ಟು ವೇಗ ಈ ಬ್ರಹ್ಮೋಸ್ಗಿದೆ. ಅಂತಂದ್ರೆ 1 ಗಂಟೆಗೆ 8020 ಕಿಲೋಮೀಟರ್ ನಷ್ಟು ಬ್ರಹ್ಮೋಸ್ ವೇಗವಾಗಿ ಚಲಿಸಬಲ್ಲದು ಅನ್ನೋದು ಈ ಬ್ರಹ್ಮೋಸ್ ನ ಮಾಹಿತಿಯಾಗಿತ್ತು. ಒಟ್ಟಿನಲ್ಲಿ ಇಂತಹ ಶಸ್ತ್ರಾಸ್ತ್ರಗಳು ನಮ್ಮ ಭಾರತದಲ್ಲಿ ತಯಾರಾಗ್ತಾ ಇದೆ ಅನ್ನೋದು ಒಂದು ರೀತಿ ನಮಗೆ ವಿಶೇಷ ಮತ್ತೆ ಹಬ್ಬದ ಸಂಭ್ರಮ ಅಂತಂದ್ರೂ ಕೂಡ ತಪ್ಪಿಲ್ಲ. ಯಾಕೆಂತಂದ್ರೆ ಹಿಂದೆ ನಮ್ಮ ಸೇನಾ ಬಲ ಹೇಗಿತ್ತು, ಸೇನಾ ನೆಲೆ ಹೇಗಿತ್ತು, ಮತ್ತೆ ನಾವು ಶಸ್ತ್ರಾಸ್ತ್ರಗಳನ್ನ ನಾವು ಬಲಪಡಿಸ್ಬೇಕು, ಹೆಚ್ಚು ಮಾಡ್ಕೊಳ್ಬೇಕು ಅನ್ನೋದನ್ನ ನಾವು ಹಿಂದಿನ ಪುಟವನ್ನು ತೆಗೆದು ನೋಡಿದಾಗ ತುಂಬಾ ಅಂದ್ರೆ ತುಂಬಾ ಕಡಿಮೆ. ಹಾಗೆ ನಾವು ಬೇರೆ ಬೇರೆ ದೇಶಗಳ ಮೇಲೆಯೇ ನಾವು ಡಿಪೆಂಡ್ ಆಗ್ತಾ ಇದ್ವಿ. ಆದ್ರೆ ಇವತ್ತು ಆ ರೀತಿಯಾದಂತ ಕಾಲ ಇಲ್ಲ. ಇವತ್ತು ಹೇಗಾಗಿದೆ ಅಂತಂದ್ರೆ ಎಲ್ಲವೂ ಕೂಡ ಅಪ್ಗ್ರೇಡ್. ಅದರಲ್ಲೂ ನೀವು ನೋಡ್ತಾ ಇದ್ದೀರಿ, ವಿಶ್ವಸಂಸ್ಥೆ ನಮಗೆ ಕ್ಲಾಪ್ ಮಾಡ್ತಾ ಇದೆ, ಚಪ್ಪಾಳೆ ತಟ್ತಾ ಇದೆ, ಬೆಂಡ ತಟ್ತಾ ಇದೆ. ಮೊದಲಿದ್ದಂತಹ ಭಾರತ ಈಗಿಲ್ಲ, ಮುಂದುವರಿತಾ ಇದೆ ಅಂತ ಹೇಳ್ತಿದ್ದಾರೆ. ಮುಂದೊಂದು ದಿನ ಅಗ್ರಸ್ಥಾನದಲ್ಲಿ ಭಾರತವೇ ಬಂದು ನಿಂತ್ಕೊಳ್ಳುತ್ತೆ, ಅಷ್ಟು ಚೆನ್ನಾಗಿ ಇದು ವೇಗವಾಗಿ ಮುಂದುವರಿತಾ ಇದೆ ಅಂತಾನೂ ಕೂಡ ವಿಶ್ವಸಂಸ್ಥೆ ಹಾಡಿ ಹೊಗಳಿಸ್ತಾ ಇದೆ ಭಾರತವನ್ನ. ಸೊ ಇದೆಲ್ಲವೂ ಕೂಡ ನಮ್ಮ ಭಾರತ ಮುಂದುವರಿತಾ ಇದೆ, ಎಷ್ಟರ ಮಟ್ಟಿಗೆ ಮುಂದುವರಿತಾ ಇದೆ ಅನ್ನೋದನ್ನ ಇದೆಲ್ಲವೂ ಕೂಡ ಸಾಕ್ಷಿ ತೋರಿಸ್ತಾ ಇದೆ. ಒಟ್ಟಿನಲ್ಲಿ ವೀಕ್ಷಕರೇ, ಇದಾಗಿತ್ತು ಬ್ರಹ್ಮೋಸ್ ನ ಮಾಹಿತಿ. ನಿಮಗೆ ಇವತ್ತಿನ ಈ ಬ್ರಹ್ಮೋಸ್ ನ ಕಾರ್ಯಾಚರಣೆ ಮತ್ತು ನಮ್ಮ ದೇಶದಲ್ಲಿ ತಯಾರಾಗಿರುವಂತಹ ಈ ಬ್ರಹ್ಮೋಸ್ ನ ಬಗ್ಗೆ ನಿಮಗೆ ಅನಿಸ್ತಾ ಇದೆ, ಅದ್ರ ಬಗ್ಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.